ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ गुरवे नमः. जयाच्या जनी जन्म नामार्थ झाला, जयाने सदा वासना मात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 30 ಆಗಸ್ಟ್ ಶ್ರೀ ಮಹಾರಾಜರ ಪ್ರವಚನ. ಸಮಾಧಾನದ ಸ್ಥಾನ ರಾಮನ ಹೊರತು ಇಲ್ಲ ಅನ್ಯ. ಸಮಾಧಾನದ ಸ್ಥಾನ ಒಂದೇ ಒಂದಿರೋದು ಎಲ್ಲಿ? ರಾಮನ ಹತ್ರ. ಗುರುರಾವ ಮಾಜೆ ರಾಮಾಚಿ ಕೇವಳ. ರಾಮನ ಹೊರತಾಗ ನನ್ನ ಯಾರೂ ಗುರು ಇಲ್ಲ, ಸದ್ಗುರು ಇಲ್ಲ. ಅಂದರೆ ಸದ್ಗುರುನೇ ನನ್ನ ರಾಮ, ನನ್ನ ಚಿದಂಬರ, ನನ್ನ ಕೃಷ್ಣ, ಎಲ್ಲವೂ ಅವನೇ ಧಣಿಯಾಗಿರುತ್ತಾನೆ. ಅವನ ಹೊರತಾಗ ಸಮಾಧಾನ ಎಲ್ಲೂ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯತೆಯೇ ಇಲ್ಲ ಅಂತ ಶ್ರೀ ಮಹಾರಾಜರು ಇಂದಿನ ಬೋಧನೆ ಮಾಡ್ತಾರೆ. ಏನು ಹೇಳ್ತಾರಪ್ಪ? ವಿಷಯದಲ್ಲಿಯೇ ಮುಳುಗಿರವರು ಸರ್ವಜನ, ಚಿತ್ತವನ್ನು ಅದಕ್ಕೆ ಮಾಡಿರುವರು ಅರ್ಪಣ. ಯಾರಿಗೂ ಇಲ್ಲ ಅದರಿಂದ ಸಮಾಧಾನ, ಹೊಂದುವರು ಸುಖ ದುಃಖ ಸಮಸಮಾನ. ವಿಷಯದಲ್ಲಿ ಸಂಪೂರ್ಣವಾಗಿ ಮುಳುಗಿಬಿಟ್ಟಿದ್ವಿ ನಾವಿವತ್ತು. ಪ್ರಪಂಚದ ವಿಷಯ, ವಸ್ತು, ವ್ಯಕ್ತಿ ಅಂದರೆ ಜಗತ್ತಿಂದ ಹೋಗ್ತಿದ್ದೀವಿ. ಅದಕ್ಕೆ ಚಿತ್ತದಲ್ಲಿ ಚಿತ್ತ ಎಲ್ಲ ನಮ್ಮ ಚಿತ್ತ ಸಂಪೂರ್ಣ ಮನಸ್ಸೆಲ್ಲ ತೊಗೊಂಡೋಗಿ ಅರ್ಪಣ ಮಾಡಿಬಿಟ್ಟಿದ್ವಿ. ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು, ಇವೆಲ್ಲ ಗಳಿಸಿದ್ರೆ ನಾನು ಸುಖಿ ಆಗ್ತೀನಿ ಅನ್ನೋ ಭ್ರಮೆ. ಅದಕ್ಕೆ ಅಲ್ಲಿಂದ ಸಮಾಧಾನ ಸಿಗ್ತಿಲ್ಲ. ಆವಾಗ ಸುಖನೂ ಆಗತ್ತೆ, ದುಃಖನೂ ಆಗತ್ತೆ, ಮನಸ್ಸಿಗೆ ಎರಡೂ ಆಗ್ತಾ ಇರುತ್ತೆ. ವಿಷಯಗಳ ಬಗ್ಗೆ ಬೇಸರಗೊಂಡೆವು, ಆದರೂ ಮನಸ್ಸಿನ ಮೇಲಿರುವುದು ಅದರ ಪ್ರಭಾವವು. ವಿಷಯ ಮೇಲೆ ಒಮ್ಮೆ ಬೇಸರ ಆಗುತ್ತೆ ನಮಗೆ. ಹೆಂಗಪ್ಪ ವೈರಾಗ್ಯ ಅಂದರೆ ಹೆಂಗೆ? ಸ್ಮಶಾನ ವೈರಾಗ್ಯ, ಪ್ರಸವ ವೈರಾಗ್ಯ, ಇನ್ನೊಂದಿನ ಒಂದು ವೈರಾಗ್ಯ ಇರುತ್ತೆ. ಅದು ಸ್ವಲ್ಪ ಹೊತ್ತಿಗೆ. ಪ್ರಸವ ವೈರಾಗ್ಯ ಅಂದರೆ ನಾವು ಡೆಲಿವರಿ ಆಗೋ ಟೈಮ್ನಲ್ಲಿ, ಯಾವಾಗ ನಾವು ಪ್ರೆಗ್ನೆಂಟ್ ಇದ್ದಾಗ, ಅಯ್ಯೋ ಇನ್ನು ತಡ್ಕೊಳಕ್ಕಾಗಲ್ಲಪ್ಪ, ಇನ್ನು ಮಕ್ಕಳು ಬೇಡ, ಏನೂ ಬೇಡ, ಎಂಥದ್ದು ಬೇಡ, ಇನ್ನೊಂದು ಮಗುನೇ ಬೇಡ ಅಂತ ಎಲ್ಲ ವಿಚಾರಧಾರೆ ನಡೆದಿರೋದು. ನಮ್ಮ ವೈರಾಗ್ಯ ಬಂದುಬಿಟ್ಟಿರೋದು. ಆದರೆ ಮಗು ಆದ ಕೂಡಲೇ, ಅದನ್ನು ನೋಡಿದ ಕೂಡಲೇ ಎಲ್ಲ ನಾವು ಹೊಟ್ಟೋಗ್ಯವು, ಎಷ್ಟು ಚೆನ್ನಾಗಿದೆ ನನ್ನ ಮಗು, ಇನ್ನು 2 ವರ್ಷ 3 ವರ್ಷ ಆದ ಕೂಡಲೇ ಇನ್ನೊಂದು ಮಗು ಮಾಡ್ಕೊಳ್ಳೋಣ ರೀ ಅಂದರೆ ಬೇಸರ ಬಂದಿರುತ್ತೆ. ಆದರೂ ಮನಸ್ಸಿನ ಮೇಲಿರುವ ಅದರ ಪ್ರಭಾವ, ಮನಸ್ಸಿನ ಮೇಲೆ ಪ್ರಭಾವ ಇರುತ್ತೆ, ಅಷ್ಟು ಬೇಗ ಬಿಟ್ಕೊಂಡು ಹೋಗಲ್ಲ. ದುಡ್ಡು ಕೈಯಲ್ಲಿ ಆಡುವುದರಿಂದ ಕಪ್ಪಾಗುವುದು ಕೈ ಅದರಿಂದ. ದುಡ್ಡು ಹೆಂಗಿರುತ್ತೋ ಅದ್ರ ಪ್ರಕಾರ ಕೈ ಕಪ್ಪಾಗತ್ತೆ. ಅಂದರೆ ಆ ಅನುಭವಗಳು ಹಂಗೆ ಬರ್ತಾವೆ. ದುಡ್ಡಿನಿಂದ ಏನೇನು ಅನುಭವ ಬಂದಿದೆ ನಮಗೆ ಗೊತ್ತಿದೆ. ಆಸ್ತಿ ಪಾಸ್ತಿ ಹೊಡೆದಾಟ, ಭಾಳ ರೊಕ್ಕ ಹೆಚ್ಚಿದ್ರೆ ಜನ ಕಸ್ಕೊಂಡು ಹೋಗ್ತಾರೆ, ಇಲ್ಲ ನಮ್ಮ ಆಪ್ತೇಷ್ಟರು ನಮ್ಮ ಮೇಲೆ ಅಸೂಯೆ ಪಡ್ತಾರೆ, ಅಂದರೆ ಆ ರೀತಿಯಲ್ಲಿ ಹೇಳ್ತಿದ್ದಾರೆ. ದುಡ್ಡಿನ ದೋಷವಲ್ಲ ಇದು, ಅದನ್ನು ಸತ್ಯವೆಂದು ತಿಳಿದಿದ್ದು ಮಾನದ ಅಪೇಕ್ಷೆಯೇ ದುಃಖಕ್ಕೆ ಕಾರಣ. ಮಾನ ಕೊಡ್ಬೇಕು, ಸಮ್ಮಾನ ಕೊಡ್ಬೇಕು, ನಮಗೆ ಮಾನ ಕೊಡಲಿಲ್ಲ ಅಂದರೆ ದುಃಖ ಆಗೋಗುತ್ತೆ. ಯಾರೋ ಒಬ್ಬರು ಹೇಳಿದ್ರು, ಯಾವುದೋ ಒಂದು ಫಂಕ್ಷನಿಗೆ ಹೋಗಿದ್ರಂತೆ, ಅವ್ರು ಭಾಳ ಅಲ್ಲಿ ಸೇವಾ ಮಾಡಿದ್ರಂತೆ ಆ ಫಂಕ್ಷನ್ ಸಲುವಾಗಿ. ಅಲ್ಲಿ ಹೋದಾಗ ಅವ್ರ ಹೆಸರು ತೊಗೊಳ್ಳಿಲ್ಲಂತೆ, ಅವ್ರಿಗೊಂದು ಶಾಲ್ ಕೋಕೋನೆಟ್ ಕೊಡಲಿಲ್ಲಂತೆ. ಅವ್ರಿಗೆ ಭಾಳ ಬೇಜಾರಿಗೆ ದುಃಖ ಆಗೋಯ್ತು. ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ರು ಅವರು, ಅಯ್ಯೋ ನನಗೆ ಕೊಡಲಿಲ್ಲ ಕಣ್ರಿ ಶಾಲ್ ಕೋಕೋನೆಟ್ ಕೊಡಲಿಲ್ಲ. ಏನು ರೀ ಶಾಲ್ ಕೋಕೋನೆಟ್ ತೊಗೊಂಡು ಮಾಡ್ತೀರಲ್ಲಿ? ನಿಮ್ಮ ಹೆಸರು ಮರ್ತು ಹೋಗ್ತಾರೆ ಜನ, ನೀವು ಸೇವಾ ಮಾಡಿದಿರಿ ಅಂತ. ಮೊದಲನೇ ಮಾತು. ಎರಡನೇ ಮಾತು, ಶಾಲ್ ಏನು? ಜೀರ್ಣ ಆಗೋ ವಸ್ತು. ಎಷ್ಟು ದಿವಸ ಬದುಕತ್ತ ಶಾಲ್ ನಮ್ಮ ಹತ್ರ? 6 ತಿಂಗಳು 1 ವರ್ಷ ಇಟ್ಟಿಟ್ಟು ಹುಳ ಹತ್ತು ಹೋಗಿ ಕಡೆಗೆ ತೂತಾಗಿ ಹೋಗ್ತಾವೆ. ಅವಾಗ ನಾವು ಅವರಿಗೆ ಬೈತೀವಿ ಅಂತ, ಕೆಟ್ಟ ಕ್ವಾಲಿಟಿ ಶಾಲ್ ಕೊಟ್ಟಿದ್ದಾರೆ ಅಂತ. ಇಲ್ಲ, ಕಾಯಿ ತೊಗೊಂಬಂದು ಒಡ ಚಟ್ನಿ ಮಾಡ್ಕೊಂಡು ತಿಂತೀವಿ ಇಡ್ಲಿ ಜೊತೆ, ಅದು ಮುಗೀತಾ? ಇಲ್ಲ, ಕಾಯಿ ಕೆಟ್ಟು ಹೋಗಿದ್ರೆ ಏನಂತೀವಿ? ಅಯ್ಯೋ ಫಂಕ್ಷನ್ನಲ್ಲಿ ಒಂದು ಒಳ್ಳೆ ಕಾಯಿ ಕೊಡೋಕ್ಕೆ ಬರಲಿಲ್ಲ ಇವರಿಗೆ. ಯಾವ ಕಾರಣದಿಂದಾನೂ ಮನಸ್ಸು ದುಃಖ ಆಗೇ ಆಗತ್ತೆ. ಅವ್ರು ಕೊಡಲಿಲ್ಲ ಅನ್ನೋದಕ್ಕೆ ಎದಕ್ಕೆ ಬೇಜಾರು ಮಾಡ್ಕೋಬೇಕು? ಇದನ್ನು ತಿಳಿದಿರುವರು ಎಲ್ಲ ಜನ. ವೈಭವ ಸಂಪತ್ತಿನ ಸಹವಾಸವು ದುಃಖಕ್ಕೆ ಕಾರಣ ನಿಶ್ಚಿತವು. ವ್ಯವಹಾರಕ್ಕನುಸಾರ ನಡೆಯಬೇಕು. ವೇಳೆ ಪ್ರಸಂಗ ನೋಡಿ ವರ್ತಿಸಬೇಕು. ವೇಳೆ ಪ್ರಸಂಗ ಹೆಂಗೆ ಬೇಕೋ ಹಾಗೆ ಬಂದಾಗ ನಾವು ವರ್ತನೆ ಮಾಡಬೇಕಾಗತ್ತೆ. ಚಿತ್ತದಲ್ಲಿ ಸಮಾಧಾನವಿಟ್ಟುಕೊಳ್ಳಬೇಕು. ವ್ಯವಹಾರದಲ್ಲಿರುವ ಅವಶ್ಯಕತೆ ಎಲ್ಲಿಯವರೆಗೆ ಕಾಯ್ದುಕೊಳ್ಳಬೇಕು, ಅದನ್ನು ಅಲ್ಲಿಯವರೆಗೆ ಹಾಕುವೆವು. ಎಂಥ ವೇಷವನ್ನು ಮಾಡಬೇಕು ಅಂಥ ವರ್ತನೆಯನ್ನು. ಯಾವ ವೇಷ ಹಾಕ್ಕೊಂಡಿದ್ದೀನಿ ನಾನೀಗ? ಈಗ ಒಂದು ನಿರೂಪಣಾದ ವೇಷ ಹಾಕ್ಕೊಂಡಿದ್ದೀನಿ.
ವಕ್ತಾವೇಶ ಹಾಕ್ಕೊಂಡೀನಿ. ವಕ್ತಾವೇಶ ಹಾಕ್ಕೊಂಡಾಗ ಹೆಂಗೆ ಹೇಳಬೇಕಪ್ಪ? 100% ಹೇಳಬೇಕು. ಜನಕ್ಕೆ ಅರ್ಥ ಆಗಬೇಕು, ಮನಸ್ಸು ಮುಟ್ಟಬೇಕು, ಮನಸ್ಸು ಪರಿವರ್ತನೆ ಆಗಬೇಕು. ಅದು ವಕ್ತಾನ ಕೆಲಸ. ಆ ವೇಷ ಹಾಕ್ಕೊಂಡಾಗ ಆ ವೇಷಕ್ಕೆ ಅದ್ರ ತಕ್ಕಂತೆ ಆ್ಯಕ್ಟಿಂಗ್ ಮಾಡಬೇಕು. ಅದಕ್ಕೆ 100% ನ್ಯಾಯ ಕೊಡಬೇಕು ಆ ವೇಷಭೂಷಾಗೆ. ಟೀಚರ್ ಆಗಿದ್ದೀನಿ. ಟೀಚರಾಗಿ ಪಾಠ ಹೇಳ್ಕೊಡ್ತಿದ್ದೆ 9 ವರ್ಷಗಳ ಕಾಲ. ಅವಾಗ ಟೀಚರಾಗಿ ಸಂಪೂರ್ಣವಾಗಿ ಬರೋ ಮಕ್ಕಳಿಗೆ ಏನಾಗಬೇಕು? ಸರ್ವಾಂಗೀಣ ವಿಕಾಸ ಆಗಬೇಕು. ಇವತ್ತಿಗೂ ಅವ್ರು ಫೋನ್ ಮಾಡಿ, ಟೀಚರ್ ನಮಗೆ ಪಾಠ ಹೇಳ್ಕೊಟ್ಟಿದ್ದು ಎಷ್ಟು ಮನಮುಟ್ಟು ಹೇಳ್ಕೊಟ್ಟಿದ್ರಿ, ಇವತ್ತು ನಾವು ನಿಮ್ಮನ್ನು ನೆನೆಸ್ತೀವಿ. ಗುರುಪೂರ್ಣಿಮಾ ದಿವಸ ಇನ್ವಿಟೇಷನ್ ಕಳಿಸ್ತಾರೆ ಮದುವೆ ಕಾರ್ಡಿಂದು, ಇವತ್ತಿಗೂ ನೆನೆಸ್ತಾರೆ, ಇವತ್ತಿಗೂ ಫೋನ್ ಮಾಡ್ತಾರೆ ಅವರು. ಎಂಥ ಒಂದು ಆನಂದನಪ್ಪ ಅಂದರೆ, ಹೇಳ್ಕೊಟ್ಟಿದ್ದ ಪಾಠ ಯಾರಿಗಾರು ಮುಟ್ಟಿದೆಯಲ್ಲಪ್ಪ ಅನ್ನೋದನ್ನು ಆ ವೇಷ ಹಾಕ್ಕೊಂಡಾಗ ಅದರಂತೆ ನಾವು ಆ್ಯಕ್ಟಿಂಗ್ ಮಾಡಬೇಕು. ತಾಯಿ ಇದ್ದರೆ ತಾಯಿ ಆ್ಯಕ್ಟಿಂಗ್ ಮಾಡಬೇಕು, ಅತ್ತೆ ಇದ್ದರೆ ಅತ್ತೆ ಆ್ಯಕ್ಟಿಂಗು, ಸೊಸೆ ಇದ್ದರೆ ಆ ವೇಷವನ್ನು ವರ್ತನೆ ಮಾಡಬೇಕು. ವ್ಯವಹಾರದಲ್ಲಿ ಜನರ ಹೇಗೆ ವರ್ತಿಸುವ ಬೇಕೆನ್ನುವು ನಮ್ಮೊಡನೆ ಹಾಗೆ ವರ್ತಿಸಬೇಕು ನಾವು ಜನರೊಡನೆ. ನನಗೆ ಮಾನ ಸಮ್ಮಾನ ಕೊಡಬೇಕು ಅವರು, ಆದರೆ ನಾನು ಮಾತ್ರ ಅವ್ರಿಗೆ ಘಾಲೂನ್ ಪಾಡೋನ್ ಬೋಲಾಯ್ತು. ಹಂಗೆ ನಡೆಯೋದಿಲ್ಲ. ನಿಮಗೇನೇ ಮಾತಿದ್ರು ಸಹ ಅವಾಗಲೇ ಹೇಳಿ, ಇಲ್ಲಪ್ಪ ನನಗಿದು ಇಷ್ಟ ಆಗಲಿಲ್ಲ ನಿಮ್ಮ ಮಾತು, ಅಲ್ಲಿಗೆ ಮುಗಿಸ್ಬೇಕು ಅದನ್ನು. ಇಲ್ಲ ಮನಸ್ಸೊಳಗೆ ಇಟ್ಕೊಂಡ್ಬಿಡೋದು. ಆಮೇಲೆ ಹಾಗೆ ಅಸೂಯೆ ಮಾಡ್ತಿರೋದು ಅವ್ರ ಬಗ್ಗೆ ಕೂತ್ಕೊಂಡು. ನಾನು ಒಬ್ಬರ ಬಗ್ಗೆ ರೆಸ್ಪೆಕ್ಟ್ ಇಟ್ಕೊಂಡ್ರೆ ಇನ್ನೊಬ್ರು ನನ್ನ ಬಗ್ಗೆ ರೆಸ್ಪೆಕ್ಟ್ ಇಟ್ಕೋತಾರೆ. ನೀವು ಇಟ್ಕೊಳ್ಳಿಲ್ಲ ಅಂದರೆ ನಾನು ಕಾಯ್ದುಕೊಳ್ಬೇಕು, ಹೆಂಗಾಗತ್ತದು? ಅದಾಗೋದಿಲ್ಲ. ಅಂದರೆ ನಾವು ಏನು ಅಪೇಕ್ಷೆ ಬೇರೆಯವರಿಂದ ಮಾಡ್ತೀವೋ ಅದೇ ವರ್ತನೆ ನಾವಿಲ್ಲಿ ಇಟ್ಕೋಬೇಕು. ಆ ವರ್ತನೆ ಇದ್ದರೆ ನನ್ನ ಯಾರೂ ಅಸೂಯೆ ಪಡಬಾರ್ದು, ನಾನು ಯಾರೊಡನೆ ಅಸೂಯೆ ಪಡಬಾರ್ದು. ನಿಮ್ಮ ಪ್ರಾರಬ್ಧದಿಂದ ನಿಮಗೇನು ಸಿಕ್ಕಿದೆಯೋ ಅದು ನಿಮಗೆ ಸಿಕ್ಕಿದೆ, ನಮ್ಮ ಪ್ರಾರಬ್ಧದಿಂದ ನಮಗೇನು ಸಿಕ್ಕಿದೆಯೋ ಅದು ನಮಗೆ ಸಿಕ್ಕಿದೆ. ಅದಕ್ಕೆ ಹೋಲಿಕೆ ಮಾಡಲಿಕ್ಕಾಗೋದಿಲ್ಲ. ಯಾರಿಗೆ ಸಂಬಂಧ ಬರುವುದು ಹೇಗೆ ಕಾಯ್ದುಕೊಳ್ಳಬೇಕು ಅದನ್ನು ಹಾಗೆ. ಯಾರ ಜೊತೆ ಏನು ಸಂಬಂಧ ಬರುತ್ತೋ, ಫ್ರೆಂಡ್ ಇದೆ ಫ್ರೆಂಡು, ಟೀಚರ್ ಇದ್ದರೆ ಟೀಚರು, ಅಮ್ಮ ಇದ್ದರೆ ಅಮ್ಮ, ಯಾವ ಸಂಬಂಧ ಬರುತ್ತೋ ಅದರ ಪ್ರಕಾರನೇ ಅದನ್ನು ಕಾಯ್ಕೋಬೇಕು. ಎಂದಿದ್ದರೂ ಯಾರ ಅಂತಃಕರಣವನ್ನು ವ್ಯವಹಾರದಲ್ಲಿ ಮಾಡಲೇಬೇಕು ನಾವು ಯೋಗ್ಯವನ್ನು. ಇದೇನಪ್ಪ, ಇದೊಂದು ಸ್ವಲ್ಪ ಪೀಕ್ಲಾಟ ಆಗತ್ತೆ. ಇಲ್ಲಿ ಬಂದರೆ ನೋಯಿಸಬಾರ್ದು ಅಂತಾರೆ ಯಾರ ಮನಸ್ಸನ್ನು, ಮತ್ತು ವ್ಯವಹಾರ ಬಂದಾಗ ಅದನ್ನು ಮಾಡಲೇಬೇಕು ಅಂತಾರೆ. ಹೆಂಗಪ್ಪ? ಒಮ್ಮೆ ಮಹಾರಾಜರು ಕಸಿನ್ಸು ಅವ್ರ ಮನೆಗೆ ಬಂದಿರ್ತಾರೆ. ಮಹಾರಾಜರಿಗಂತ ನಿನ್ಗೆ ಯಾರು ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಯಾರೂ ಇಲ್ಲ, ನಮಗೆ ಪ್ರಾಪರ್ಟಿದಲ್ಲಿ ಹಿಸ್ಸಾ ಕೊಟ್ಬಿಡಪ್ಪ ಅಂತ ಕೇಳ್ತಾರೆ ಮಹಾರಾಜ್. ನೀನೇನು ಮಾಡ್ತೀಯ ಇಷ್ಟು ತೊಗೊಂಡು, ಶೇತಿ ಜಮೀನು ತೊಗೊಂಡು ಅಂತ. ಮಹಾರಾಜರವಾಗ ಏನಂತಾರೆ, ಹೆಂಗಾಗತ್ತೆ, ನನಗೆ ಹೆಂಡತಿ ಮಕ್ಕಳಿಲ್ಲ ಅಂದರೆ ಎಷ್ಟು ಜನ ಇದ್ದಾರೆ ಇಲ್ಲಿ ಗೊಂದಾವಲಿದಲ್ಲಿ ಬರ್ತಾರೆ, ಊಟ ತಿಂಡಿ ಹಾಕಬೇಕು, ಅದಕ್ಕೆಲ್ಲ ವ್ಯವಸ್ಥೆ ಮಾಡೋದು ಬೇಡೇನು? ಹಾಗೆ ಹಿಂಗೆ ಮಾತಾಡ್ತಾ ಜೋರಾಗಿ ಜಗಳ ಹತ್ಕೊಂಡ್ಬಿಡತ್ತೆ. ಅವ್ರು 4 ಮಾತು ಹೇಳ್ತಾರೆ, ಮಹಾರಾಜರು ಅವ್ರಿಗೆ 4 ಮಾತು ಬೈತಾರೆ. ಅವಾಗ ಪಕ್ಕದಲ್ಲಿ ಒಬ್ಬರು ವಾಮನ್ ಜ್ಞಾನೇಶ್ವರಿ ಅಂತ ನಿಂತಿರ್ತಾರೆ. ಅವ್ರು ನೋಡಿ ಹೆದರ್ಕೊಂಡ್ಬಿಟ್ಟು, ಮಹಾರಾಜ್ ಇದೇನು ನೀವು ಹಿಂಗೆ ಮಾತಾಡ್ತಿದ್ದೀರಾ, ಜೋರಾಗೆ ಕೂಗಾಡ್ತಿದ್ದೀರಾ, ಶಿವ್ಯ ಹಾಕ್ತಿದ್ದೀರಾ ಮಹಾರಾಜ್ ಅಂದಾಗ, ಮಹಾರಾಜ್ ಮೆತ್ತಗೆ ವಾಮನ್ ಜ್ಞಾನೇಶ್ವರಿ ಹತ್ರದಲ್ಲಿ ಬಂದು, ವಾಮನ್ ರಾವ್ ಹೇ ಸೋಂಗ್ ಅಟ್ಪೂನ್ ಪರತ್ ಹಿತೋ ತುಮ್ಚೇಶಿ ಬೋಲ್ತು. ಸೋಂಗ್ ಅಂದರೆ ನಾಟಕ. ಈ ನಾಟಕವನ್ನು ಮಾಡಿ ಮುಗಿಸಿ ನಿಮ್ಮ ಜೊತೆಗೆ ಮಾತಾಡ್ತೀನಿ ಅಂತಾರೆ. ಆಮೇಲೆ ಎಲ್ಲ ಮುಗಿದ ಮೇಲೆ ಆ ಕಸಿನ್ಸ್ನ ಕರ್ಕೊಂಡು ಮನೆ ಒಳಗೆ ಬೆಳ್ಳಿ ತಟ್ಟೆದಲ್ಲಿ ಅವ್ರಿಗೆ ಊಟ ಹಾಕಿ, ಅವ್ರಿಗೆ ಕೊಡುವಷ್ಟು ಎಷ್ಟು ಸ್ವಲ್ಪ ದುಡ್ಡು ಕೊಡಬೇಕಾದ ಕೊಟ್ಟು ಅವರನ್ನು ಕಳಿಸ್ತಾರೆ. ಅಂದರೆ ಏನಪ್ಪ, ಆ ಸಮಯಕ್ಕೆ ಏನು ಮಾಡಬೇಕಾಗಿತ್ತೋ ಮಹಾರಾಜರು ಅದನ್ನು ಮಾಡಿದ್ರು. ಇಲ್ಲ ಬರ್ರಿ ಎಲ್ಲರಿಗೂ ಕೊಟ್ಟು ಬಿಡ್ತೀನಿ, ನೀವು ಹೇಳಿದ್ದೇ ಸರಿ ಅಂದ್ಬಿಟ್ಟಿದ್ರೆ ಅವ್ರು ಮಹಾರಾಜರ ತಲೆ ಮೇಲೆ ಕೂತ್ಕೋತಿದ್ರು. ಆ ಸಮಯಕ್ಕೆ ಏನು ಮಾಡಬೇಕಾಗಿತ್ತೋ ಮಾಡಿದ್ರು, ಆದರೆ ಅಂತಃಕರಣವನ್ನು ನೋಯಿಸಲಿಲ್ಲ. ನೋಡಿ ಮಾಡಬೇಕು ಸಹವಾಸವನ್ನು, ಮರುಳಾಗಬಾರದು ಕೇಳಿ ಮಾತುಗಳನ್ನು. ಮೇಲೆ ಮಧುರ ಭಾಷಾ, ಒಳಗೆ ತುಂಬಿರುವುದು ವಿಷ. ಇರಬಾರದು ಅಂಥವರ ಸಹವಾಸ. ಯೋಗ್ಯರಿಗೆ ಕೊಡಬೇಕು ಯೋಗ್ಯವನ್ನು. ಯಾರು ಸಹವಾಸ ಮಾಡಬೇಕಪ್ಪ? ಮೇಲಿಂದ ನಿಮ್ಮ ಜೊತೆ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಬಟರ್ ಹಚ್ಚಿ ನೀವು ಭಾಳ ಚಲೋ ಇದ್ದೀರ್ರಿ, ಏನು ಮಾತಾಡ್ತೀರ್ರಿ ನೀವು, ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತೀರ್ರಿ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ಒಳಗೆ ವಿಷ ತುಂಬಿಕೊಂಡಿರ್ತಾರೆ, ಅಸೂಯೆ. ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗತ್ತವಾಗ ಒಳಗೇನಿದೆ, ಹೊರಗಡೆ ಏನು ಮಾತಾಡ್ತೀರ ಅಂತ. ಒಳಗೆ ಸುಮ್ಮನೆ ಮೇಲಿಂದ ಬಂದಿದ್ದೆಲ್ಲ ಮನೆದು ಬಟರೆಲ್ಲ ಹಚ್ತಿರ್ತಾರೆ, ಸಕ್ಕರೆ ಹಾಕಿ ಬಟರ್ ಹಚ್ತಿರ್ತಾರೆ, ಆದರೆ ಒಳಗೆ ವಿಷ. ಈಕಿಗೆ ಹೆಂಗೆ ಗೊತ್ತಾಯಿತು, ಈಕಿಗೆ ಹೆಂಗೆ ಬಂತು, ಈಕಿ ನಮ್ಕಿನ್ನ ಮುಂದೆ ಹೆಂಗೆ ಹೋದ್ಲು, ಅಥವಾ ಹಿಂದೆ ಹೆಂಗೆ ಹೋದ್ಲು, ಇವೆಲ್ಲ ಮಾತು ತಲೆ ಒಳಗೆ ಕಾಡ್ತಿರ್ತಾವೆ. ಒಳಗೆ ವಿಷ ಕಾಡ್ತಿರತ್ತೆ, ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಗೊತ್ತಾಗ್ತಿರುತ್ತೆ ಒಳಗೆ ಏನು ನಡೀತಿರತ್ತೆ. ಅಂಥವ್ರ ಸವಾಸದಿಂದ ನಾವು ದೂರ ಇರಬೇಕು, ಅವ್ರನ್ನ ದೂರನೇ ಇಟ್ಟಿರಬೇಕು, ಯಾವಾಗಲೂ ಹತ್ತಿರ ಸೇರಿಸ್ಕೋಬಾರ್ದು.
ಅವ್ರನ್ನ ಹತ್ರ ಸೇರಿಸ್ಕೊಂಡ್ರೆ ನಮ್ಮನ್ನು ಅವ್ರ ಜೊತೆ ಕೊಚ್ಚೆದಲ್ಲಿ ಕರ್ಕೊಂಡು ಹೋಗ್ತಾರೆ. ಯೋಗ್ಯರಿಗೆ ಕೊಡಬೇಕು ಯೋಗ್ಯವನ್ನು, ಸಣ್ಣವರನ್ನು ಪಡಿಸಬೇಕು ಸಮಾಧಾನ, ಹಿರಿಯರ ಮುಂದಾಗಬೇಕು ಲೀನ. ಲೀನ ಅಂದರೆ ಹಿರಿಯರು ಅಂದರೆ ಯಾರು? ಮನೆಯಲ್ಲಿ ಅಪ್ಪ ಅಮ್ಮ, ದೊಡ್ಡವರು, ಅತ್ತೆ ಮಾವ, ಅಲ್ಲದೆ ಸಂತರು, ಸತ್ಪುರುಷರು, ಸದ್ಗುರುಗಳು, ಆಪ್ತೇಷ್ಟರಲ್ಲಿ ದೊಡ್ಡವರು ಯಾರು ಇರ್ತಾರೋ ಅವ್ರ ಮುಂದೆ ಲೀನ ಆಗಬೇಕು. ಅಂದರೆ ಅವ್ರ ಮುಂದೆ ನಾವು ಬಾಯಿ ತೆಗೆದು ಏನು ಮಾತಾಡಬಾರ್ದು, ವಿರುದ್ಧವಾಗಿ ಮಾತಾಡಬಾರ್ದು, ಅದಕ್ಕೆ ಲೀನ ಆಗೋದು. ಎಲ್ಲವನ್ನೂ ತಿಳಿದು ಮಾಡಬೇಕು ಆಚರಣೆ ಆಗಬೇಕು, ಮನಸ್ಸಿನಿಂದ ಶ್ರೇಷ್ಠ ಇರಬೇಕು, ಹೊರಗಿನಿಂದ ಕನಿಷ್ಠ. ಹೊರಗಿನಿಂದ ಕನಿಷ್ಠ ಅಂದರೆ ಯೂಸ್ಲೆಸ್ ಥರ ಇರಬೇಕು. ಮನಸ್ಸಿಂದ ಶ್ರೇಷ್ಠ ಅಂದರೆ ಅವನೊಡನೆ ನಮ್ಮ ಇದಿರಬೇಕು, ಸಂಬಂಧ ಇರಬೇಕು. ಪರಮಾತ್ಮನೊಡನೆ ನಾವು ಮಾತಾಡ್ತಿರ್ಬೇಕು. ಬಾಹ್ಯವಾಗಿ ನಮ್ಮನ್ನು ಜನ ನೋಡಿದ್ರೆ ಕನಿಷ್ಠ, ತುಚ್ಛ ಅನ್ಕೋಬೇಕು, ಜಡ ಬರ್ತಂತಾರ. ಇನ್ನೂ ಒಂದು ಉದಾಹರಣೆ ಅಂದರೆ ನಮ್ಮ ಗುರುಗಳು 700 ಭಗವದ್ಗೀತಾ ಶ್ಲೋಕ ಒಬ್ಬರು ದಿವಸ ನಿತ್ಯ ಭಗವದ್ಗೀತಾ ಶ್ಲೋಕ ಕಳಿಸ್ತಿದ್ರು. ಅದಕ್ಕೆ ಒಂದು ವಿಡಿಯೋ ಮಾಡಬೇಕಾಗ್ತಿತ್ತು. ಫೋಟೋ ಹಚ್ಚಿ ಆಡಿಯೋ ಕಳಿಸ್ತಿದ್ರು, ಫೋಟೋ ಹಚ್ಚಿ ವಿಡಿಯೋ ಮಾಡಿ ಪುನಃ ಅವರಿಗೆ ಕೊಟ್ಟು ಕಳಿಸ್ತಿದ್ರು. ಅಮ್ಮ ಒಂದು ಫೋಟೋ ಕಳಿಸಮ್ಮ ಅಂತಿದ್ರು. ವಿಡಿಯೋ ಹೆಂಗೆ ಮಾಡಬೇಕು ಅಂತ ಕೇಳಿಕೊಂಡ್ರು. ಮಾಡಿ ಅವರಿಗೆ ಪ್ರತಿ ದಿವಸ 700 ಶ್ಲೋಕ ಆಗೋ ತನಕ ಕಳಿಸಿದ್ರು. ಅವ್ರಿಗೆ ಗೊತ್ತೇ ಇರಲಿಲ್ಲ ಅವರು ಸದ್ಗುರುಗಳಿದ್ದಾರೆ. ಏನಪ್ಪ, ಬಾಹ್ಯವಾಗಿ ಕನಿಷ್ಠವಾಗಿ ವರ್ತನೆ ಮಾಡಬೇಕು, ಒಳಗೇನು ನಡೀತಾ ಇದೆ ಆಂತರಿಕವಾಗಿ ಸಾಧನೆ ಇದೆ ಯಾರಿಗೂ ಗೊತ್ತಾಗಬಾರ್ದು. ಹೋಗ್ತಿದ್ರು ಉಪಾಸನಾ ಕೇಂದ್ರಕ್ಕೆ ಹೋಗಿ ಅವರೇ ಚಾಪೆ ಹಾಸೋದು, ಚಾಪೆ ಮಡಚಿಡೋದು, ಜಪಮಾಲೆಗಳೆಲ್ಲರಿಗೂ ಕೊಡೋದು, ಪ್ರಸಾದ ಹಂಚೋದು, ಎಲ್ಲ ಕೆಲಸ ಮಾಡಿಬರ್ತಿದ್ರು. ಹೆಂಗೆ ಮಾಡಿಬರ್ತಿದ್ರು? ಕನಿಷ್ಠವಾಗಿ ಸದ್ಗುರುಗೆ ಶರಣು ಹೋಗಿ ಆ ಕೆಲಸವನ್ನು ಮಾಡಿಬರ್ತಿದ್ರು. ನಾನೇ ಸದ್ಗುರು ಇದ್ದೀನಿ ರೀ, ನಾನೇ ಇವೆಲ್ಲ ಕೆಲಸ ಮಾಡೋದು ಅಗತ್ಯನೇ ಇಲ್ಲ ಅಂತಲ್ಲ, ಎಲ್ಲ ಕೆಲಸ ತಾವೇ ಮಾಡ್ತಿದ್ರು. ಏನಪ್ಪ ಅಲ್ಲಿ ತೋರಿಸ್ಬೇಕು ಅಂದರೆ ಒಳಗಿಂದ ಮನಸ್ಸಿಂದ ಶ್ರೇಷ್ಠತ್ವ ಇರಬೇಕು, ಹೊರಗೆ ಕನಿಷ್ಠ. ಕನಿಷ್ಠ ಪಕ್ಷ ಅಂದರೆ ನನ್ನನ್ನು ಯಾರೂ ಕೇಳಬಾರ್ದು, ಯೂಸ್ಲೆಸ್ ಅನ್ಕೋಬೇಕು, ನಮ್ಮನ್ನು ಇವ್ನು ಕೆಲಸಕ್ಕೆ ಬಾರ್ದು ಮನುಷ್ಯ ಅನ್ಕೋಬೇಕು. ಆ ರೀತಿ ಇದನ್ನು ವರ್ತನೆ ಬದುಕಿರಬೇಕು. ಮಾಡಬಾರ್ದು ಯಾರದೇ ಅಪಮಾನ, ಸದಾ ಆಡಬೇಕು ಮಧುರ ಭಾಷಣ. ಆಲಸ್ಯಕ್ಕೆ ಕೊಡಬಾರದು ಅವಕಾಶ, ಇದೇ ಮಾಡಿರುತ್ತದೆ ಜೀವನದ ಸರ್ವನಾಶ. ಪರಾಧೀನತೆ ಅತ್ಯಂತ ಕಠಿಣವಾಗಿರುತ್ತದೆ, ಅದರ ಹೊರತಿಲ್ಲ ಜಗದಲ್ಲಿ ಯಾರು. ವ್ಯವಹಾರದಲ್ಲಿ ಹಾಗೂ ಇರಬಾರದು, ವ್ಯವಹಾರದಲ್ಲಿ ಹಂಗೂ ಇರಬಾರದು. ಸ್ವಲ್ಪವೂ ಆಲಸ್ಯವಿರಬಾರದು. ಆಲಸ್ಯ ಮಾಡಬಾರ್ದು ಯಾವ ಮಾತಿಂದು. ಅಂದರೆ ಏನು? ಅಯ್ಯೋ ಬೇಡ ಬಿಡ್ರಿ, ಇದಾಗಲ್ಲ ನಮ್ಮ ಕೈಯಲ್ಲಿ. ಪ್ರಯತ್ನ ಮಾಡಬೇಕು, ವ್ಯವಹಾರದಲ್ಲೂ ಪ್ರಯತ್ನ ಮಾಡಬೇಕು, ಪರಮಾರ್ಥದಲ್ಲೂ ಬಹಳ ಪ್ರಯತ್ನ ಮಾಡಬೇಕು. ದೇಹವನ್ನು ಆಲಸ್ಯದಲ್ಲಿಡಬಾರದು ನಿಜ, ಆದರೂ ಅದರ ಪರಿಸ್ಥಿತಿಯಂತೆ ವರ್ತಿಸಬೇಕು ಸಹಜ. ನಮ್ಮ ದೇಹದ ಪರಿಸ್ಥಿತಿ ನೋಡಿ ವರ್ತನೆ ಮಾಡಬೇಕು. ನಮ್ಮ ಕೈಲಿ ನಡೆಯೋಕ್ಕಾಗಲ್ಲ, ಆದರೆ ಯಾರೋ 4 ಜನ ದಿಂಡಿಗೆ ಹೋಗ್ತಾರೆ ಅಂದ್ಬಿಟ್ಟು ನಾನು ಅವ್ರ ಹಿಂದೆ ಓಡೋಗ್ಬಿಟ್ರೆ ನನ್ನ ದೇಹಕ್ಕೆ ಆಗೋದಿಲ್ಲ. ಶ್ರಮ ಕೊಟ್ಟು ದೇಹಕ್ಕೆ ತೊಂದರೆ ಕೊಟ್ಟರೆ ಆಮೇಲೆ ಏನಾದ್ರು ಕಮ್ಮಿ ಜಾಸ್ತಿ ಆಯಿತು ಅಂದರೆ ಅವಾಗ ಏನಾಗತ್ತಪ್ಪ? ಮಾತ್ರೆ ತೊಗೊಂಡು ನಿದ್ದೆ ಮಾಡಿದಾಗ ಯಾವ ನಾಮಸ್ಮರಣೆ ಮಾಡಲಿಕ್ಕಾಗತ್ತೆ, ಯಾವ ಸಾಧನೆ ಮಾಡಲಿಕ್ಕಾಗತ್ತೆ? ನಮ್ಮ ದೇಹದ ಪರಿಸ್ಥಿತಿ ನೋಡಿ ಅದರಂತೆ ವರ್ತನೆ ಮಾಡಬೇಕು. ನೋಡಬಾರದು ಹಿಂದೆ ಆದದ್ದನ್ನು, ಚಿಂತಿಸಬಾರದು ನಾಳೆ ಆಗುವುದನ್ನು. ಇದನ್ನು ತುಂಬ ಚೆನ್ನಾಗಿ ನೋಡಬಾರ್ದು ಹಿಂದಿದ್ದನ್ನು ಏನಾಯಿತು ಅದನ್ನು ನಿನ್ನೆ ಮನಾಚೆ ಶ್ಲೋಕದ 17, 18 ಶ್ಲೋಕದಲ್ಲಿ ಕೂಪ್ಗಡ್ಡಿ ಮಹಾರಾಜರು ಭಾಳ ಸುಂದರವಾಗಿ ನಮಗೆ ಬೋಧನೆ ಮಾಡಿದ್ರು. ಏನಪ್ಪ, ಅಕಸ್ಮಾತ್ ಏನಾಗಬೇಕಾಗಿರುತ್ತೋ ಅದು ಆಗ ಹೋಗುತ್ತೆ. ಅದಕ್ಕೆ ವ್ಯರ್ಥವಾಗಿ ಚಿಂತೆ ಮಾಡಿದ್ರೆ ಏನಾಗುತ್ತಪ್ಪ? ಹಿಂದಿನ ಚಿಂತೆ ಮಾಡಬೇಡ್ರಿ, ನಾಳೆಂದು ಚಿಂತೆ ಮಾಡಿಬಿಡ್ರಿ, ನಾಳೆಂದು ಚಿಂತೆ ಮಾಡಬೇಡ್ರಿ. ಇವತ್ತಿನದರಲ್ಲಿ ರಾಮನಾಮವನ್ನು ತಗೊಂಡು ಆ ರಾಮನ ರಾಘವನ್ನು ಮರೆತುಕೊಳ್ಳದೆ ಸದಾ ಒಂದು ಸ್ಥವನ ಸ್ಮರಣ ಮಾಡ್ಕೋತಿದ್ರೆ ಚಿಂತ ನಮ್ಮಿಂದ ದೂರ ಆಗತ್ತೆ. ವ್ಯವಹಾರಕ್ಕನುಸಾರ ನಡೆಯಬೇಕು ಇಂದು, ಪ್ರಯತ್ನದಲ್ಲಿ ಬೇಸರವಿರಬಾರದು. ಸ್ವೀಕರಿಸಬೇಕು ಇಂದು, ಪ್ರಾಪ್ತವಾದದ್ದನ್ನು ಪ್ರಯತ್ನಿಸಬೇಕು, ಸಂಪಾದಿಸಲು ಹೆಚ್ಚವದನ್ನು ಮಾಡದು ಹೊರತು ಕರ್ಮವನ್ನು ಪಡೆಯಲಾರೆವು ದ್ರವ್ಯವನ್ನು. ಕರ್ಮ ಮಾಡಬೇಕು, ದ್ರವ್ಯ ಪಡ್ಕೋಬೇಕು, ಆದರೆ ಹೇಗೆ ಅದನ್ನು ಮೆಹನತ್ ಮಾಡಿ ಕಾಪಾಡಿಕೊಂಡು ಖರ್ಚು ಮಾಡ್ದಲೇ, ಜಾಸ್ತಿ ವ್ಯಯ ಮಾಡ್ದಲೇ ಅದನ್ನು ಕಾಪಾಡ್ಕೋಬೇಕು. ಕೂಡಿಸಿಡಬೇಕು ಧನವನ್ನು, ಖರ್ಚು ಮಾಡಬಾರದು ಎಲ್ಲವನ್ನು. ಸ್ವಲ್ಪ ಸ್ವಲ್ಪ ಮುಟ್ಟಿಸಬೇಕು ಜನರ ಸಾಲವನ್ನು, ಮತ್ತೆ ಮಾಡಬಾರದು ಹೆಚ್ಚಿಗೆ ಅದನ್ನು. ಮಾಡುವುದೇ ಯಾರ ನೌಕರಿಯನ್ನು, ತಿಳಿಯಕೊಳ್ಳಬೇಕು ಅವರದೇ ಪ್ರಮಾಣವನ್ನು.
ಪ್ರಮಾಣ ಅಂದರೆ ಬಾಸ್ ಇರ್ತಾನಪ್ಪ, ಬಾಸ್ ಹೇಳ್ದಂಗೆ ಕೇಳಬೇಕು ನಾವು. ಅಲ್ಲಿ ನಮ್ಮದೇ ತಲೆ ಉಪಯೋಗಿಸೋದಾಗಲಿ ಅವನ ವಿರುದ್ಧವಾಗಿ ಮಾತಾಡೋದಲ್ಲಿ ನಾವು ಮಾಡಬಾರ್ದು. ಆವಾಗ ನಾವು ಸಮಾಧಾನದಿಂದ ಆ ಸ್ಥಾನದಲ್ಲಿ ಕೆಲಸ ಮಾಡಬಹುದು. ವ್ಯವಹಾರದಲ್ಲಿರಬೇಕು ದಕ್ಷತಾ, ತಪ್ಪದೇ ಪ್ರಯತ್ನಿಸಬೇಕು ಸರ್ವಥಾ. ಪ್ರಪಂಚದಲ್ಲಿರಬೇಕು ದಕ್ಷ, ಹಿಡಿಯಬೇಕು ಸತ್ಯದೇ ಪಕ್ಷ. ಪ್ರಪಂಚದಲ್ಲಿ ಪ್ರಸಂಗ ಬಂದಂತೆ ವರ್ತಿಸಬೇಕು ಅದರಂತೆ. ಸತ್ಯದ ಪಕ್ಷದಲ್ಲಿರಬೇಕು, ಪ್ರಾಮಾಣಿಕರಾಗಿರಬೇಕು, ಪ್ರಯತ್ನ ಮಾಡಬೇಕು ಪ್ರಪಂಚದಲ್ಲಿ. ಮತ್ತು ಪ್ರಸಂಗ ಬಂದಾಗ ಹೆಂಗೆ ವರ್ತನೆ ಮಾಡಬೇಕು ಅದರಂತೆ ಸಿಚುವೇಶನ್ನ ಹ್ಯಾಂಡಲ್ ಮಾಡಬೇಕು. ಇದಕ್ಕನ್ನುವರು ಪ್ರಪಂಚದಲ್ಲಿಯೇ ದಕ್ಷತೆ. ವ್ಯವಹಾರ ಮಾಡಬೇಕು ಜೋಪಾನದಿಂದ, ತಪ್ಪಿಯೂ ಹಾನಿಯಾಗಬಾರದು ಅದರಿಂದ. ಭಗವಂತನವರ ನಾವೆಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಗುರುತನ್ನು ಸಮಾಧಾನ ಸ್ಥಾನವೆಂಬುದು ಕೇವಲ ರಾಮನ ಹೊರತು ಇರದು. ಆದ್ದರಿಂದ ರಾಮನಿಟ್ಟದ್ದರಲ್ಲಿಯೇ ಸಮಾಧಾನ ಇರಬೇಕು. ಕಾಯ್ದುಕೊಂಡು ನಾಮಾನುಸಂಧಾನ ಸತತವಾಗಿ ಕಾಯ್ಕೊಳ್ಕೋಬೇಕು. ರಾಘವ ವೀಣ ತುಜೆ ಕಾಹಿ ನಾಹಿ, ನಮ್ಮ ರಾಘವನ್ ಬಿಟ್ಟು ಇನ್ನೇನು ಇಲ್ರಿ. ಸದಾ ಸರ್ವದಾ ಯೋಗ ತುಜಾ ಗಡಾವ, ತುझे ಕಾರಣಿ ದೇಹ ಮಾಜಾ ಪಡಾವ. ಉಪೇಕ್ಷೋ नको ಗುಣವಂತಾನಂತ ರಘುನಾಯಕ ಮಾಗಣಿ ಹೇಚಿಯಾತ. ನಿನ್ನ ಹೊರತಾಗಿ ಬೇರೆ ಏನೂ ಇಲ್ಲಪ್ಪ ಜಗತ್ತಿನಲ್ಲಿ ಅನ್ನೋದನ್ನು ನೀ ಹೆಂಗೆ ಇಟ್ಟಿದ್ಯಪ್ಪ. ಆ ಪರಿಸ್ಥಿತಿಯಲ್ಲಿ ನಾನು ದಕ್ಷತೆಯಿಂದ ವ್ಯವಹಾರ ಮಾಡಿ ಪ್ರಪಂಚವನ್ನು ನಡೆಸಿ ಸಮಾಧಾನದಿಂದ ಅಂತರಾಳದಲ್ಲಿರ್ತೀನಪ್ಪ ಪರಮಾತ್ಮ. ಅದಕ್ಕೆ ನಾಮಾನುಸಂಧಾನವನ್ನು ಕಾಯ್ಕೊಳ್ಬೇಕು. ಇಂದಿನ ಬೋಧವಚನ, ಪ್ರಯತ್ನವಿಲ್ಲದೆ ಹಿತವಾಗಬೇಕೆಂದು ಮನಸ್ಸಿನಲ್ಲಿ ತರಬಾರದು ಹಿಂಗೆಂದು. ಪ್ರಯತ್ನವಿಲ್ಲದೆ ಹಿತ ಬಿಡಬೇಕು. ನಾ ಕೂತಿರ್ತೀನಿ, ರಾಮ ಎಲ್ಲ ತಂದು ಕೊಟ್ಬಿಡ್ಲಿ ನನಗೆ, ಪರಮಾರ್ಥದ ನನಗೆ ಮೋಕ್ಷ ಕೊಟ್ಬಿಡ್ಲಿ, ಹಂಗಾಗೋದಿಲ್ಲ. ಹೀಗೆ ಮನಸ್ಸಿನಲ್ಲಿ ತರಬಾರ್ದು. ನಾವು ದ್ರೌಪದಿ ಕತೆ ಗೊತ್ತಿದೆ ನಮಗೆ. ದ್ರೌಪದಿ ಏನು ಮಾಡೋದು, ನನ್ನ ಗಂಡನ ಮೇಲೆ ಪಾಂಚಾಲಿ ಅಂದ್ಬಿಟ್ಟು ಆಕೆಗೆ ಅಹಂಕಾರ ಇತ್ತು. ಅವನು ಹೇಳ್ದ, ನೀವೊಂದು ಹೆಜ್ಜೆ ಮುಂದೆ ಬಾ, ನಾನು ಬರ್ತೀನಿ. ಅವನಲ್ಲೇ ಆಚೆನೆ ನಿಂತಿದ್ದ, ದ್ಯೂತ್ ಕ್ರೀಡಾ ಆಚೆನೆ ನಿಂತಿದ್ದ ಕೃಷ್ಣ ಪರಮಾತ್ಮ. ಆದರೆ ಆಕೆ ಏನು ಮಾಡ್ತಾಳೆ, ಕರೆಯೋದಿಲ್ಲ ಮುಂಚೆ. ಯಾವಾಗ ಎಲ್ಲವನ್ನು ಬಿಟ್ಟು ಹಿಂಗೆರಡೂ ಕೈ ಶರಣಾಗತರಾಗಿ ಕಾಪಾಡಪ್ಪ ಋಷಿಕೇಶ ಅಂದಾಗ, ನಾನು ಹೆಜ್ಜೆ ಒಂದು ಮುಂದೆ ಹೋದ್ನಲ್ಲ, ಅವಾಗ ಋಷಿಕೇಶ ಬರ್ತಾನೆ ಕಾಪಾಡಲಿಕ್ಕೆ. ಇಲ್ಲ ಎಲ್ಲ ನನಗೆ ಗೊತ್ತಿದೆ, ಗುರುಗಳೇ ಹೇಳಿದ್ದೇ ನಮಗೇನು ಬೇಕಾಗಿಲ್ಲ ಅಂದರೆ ಅವಾಗ ಅವನು ಬರೋದಿಲ್ಲ. ಅದಕ್ಕೆ ನಾನು ಏನೂ ಪ್ರಯತ್ನ ಮಾಡೋಲ್ಲ, ನನ್ನ ಹಿತ ಮಾಡಬೇಕು ಪರಮಾತ್ಮ ಅಂದರೆ ಆಗೋದಿಲ್ಲ. ಅಭಂಗಗಳದನ್ನು ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ಖೇಳ ತುಜೆ ಭಗವಾನ್ ಚಿದಂಬರ ಅಂತ ಹೇಳ್ತಾರೆ ಜನ. ಖೇಳ ತುಜೆ ಭಗವಾನ್ ಅಂದರೆ ಏನಪ್ಪ, ನೀನು ಹೆಂಗಿಟ್ಟಿದೆಯೋ ಅದು ನಿನ್ನ ಖೇಳದು. ಅದನ್ನು ಯಾರು ತಿಳ್ಕೊತಾರೋ, ಖೇಳ ಐಸಾ ಪ್ರಪಂಚ ಮಾನವ ಅಂತ ಮಹಾರಾಜರು ಹೇಳ್ತಾರೆ. ಖೇಳ ಐಸಾ ಪ್ರಪಂಚ ಮಾನವ, ಆಗ ಹೋಗುವ ಘಟನೆ ಎಲ್ಲ ಅವನ ಇಚ್ಛಾ ಮಾತ್ರದಿಂದ ಆಗತ್ತೆ. ಪ್ರಯತ್ನವನ್ನು ನಾ ಮಾಡಲೇಬೇಕು. ನನ್ನ ಪ್ರಯತ್ನ ನಾ ಮಾಡಬೇಕು. ಫಲ ಏನಿದೆಯೋ ಅದು ಅವನ ಇಚ್ಛಾ ಮಾತ್ರದಿಂದ ಅವ್ನು ಕೊಡ್ತಾನೆ. ಅದಕ್ಕೆ ಖೇಳ ತುಜೆ ಭಗವಾನ್ ಚಿದಂಬರ ಅನ್ನೋದು. ಖೇಳ ತುಜೆ ಅಂದರೆ ನಾವು ಸುಮ್ಮನೆ ಆಲಸ್ಯದಿಂದ ಕೂತಿರ್ತೀವಿ, ಅಪ್ಪ ನೀನೇ ಜಪ ಮಾಡ್ಕೋ, ನೀನೇ ಓದ್ಕೊ ನಿನ್ನ ಗ್ರಂಥನ, ನೀನೇ ಅಭಂಗ ಹೇಳ್ಕೊ ಅಂತ ಆಗೋದಿಲ್ಲ. ಅದಕ್ಕೆ ನಾವು ಪ್ರಯತ್ನ ಮಾಡಲೇಬೇಕು. ಯಾಕೆಂದರೆ ಮನಸ್ಸು ಅಷ್ಟು ಸುಲಭವಾಗಿ ಬಂದುಬಿಟ್ಟಿದ್ರೆ ಎಲ್ಲ ಹತೋಟಿದಲ್ಲಿ ನಾವೆಲ್ಲರೂ ಸಂತರಾಗಿ ಹೋಗ್ತಿದ್ವಿ. ಪ್ರಯತ್ನ 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 ಅಂತೀ ಪರಮೇಶ್ವರ. ಪ್ರಯತ್ನ ಮಾಡುತ್ತಾ ಪರಮೇಶ್ವರ ಖಂಡಿತವಾಗ್ಲೂ ನಮ್ಮೆಲ್ಲರಿಗೂ ಸಿಗ್ತಾನೆ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.